ನಮಸ್ತೆ, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜುನಾಥ ಸ್ವಾಮಿ ಅಂತೇಳಿ, ಕಲ್ಲಹಳ್ಳಿ, ಶೆಟ್ಟಿಹಳ್ಳಿ ಪೋಸ್ಟ್, ಕಟ್ಟಾಯ ಹೋಬಳಿ, ಹಾಸನ ತಾಲೂಕು. ನಾನೊಬ್ಬ ರೈತ. ನಾನು 2021ರಲ್ಲಿ ಒಂದು 15 ಎಕರೆಗೆ ಟಿಶ್ಯೂ ಕಲ್ಚರ್ದು ಬಂಬೂಸ ಬೊಲ್ಕೋವಾ ಅನ್ನೋ ತಳಿನ ನಾಟಿ ಮಾಡಿದ್ದೆ. 13,400 ಗಿಡ ನಾಟಿ ಮಾಡಿದ್ದೆ. ಒಂದು ಎಕರೆಯಷ್ಟು ಜನದು ಜಾಗ ಏನಾಗಿದೆ, ಬಾವಿಗಳಾಗಿದೆ. ತಿರುಗಾಡಕ್ಕೆ ಒಂದು ಅರ್ಧ ಎಕರೆ ಜಾಗ ಬಿಟ್ಟು ನಾವು ಉಳಿದ ಅಷ್ಟೂ ಜಾಗಕ್ಕೂ 13,400 ಗಿಡ ನಾಟಿ ಮಾಡಿದ್ದೆ. ಅದರಲ್ಲಿ 95% ಗಿಡ ಎಲ್ಲ ಕೂತಿತ್ತು. ನಾನೀಗ 5 ವರ್ಷದಿಂದನೂ ಅಷ್ಟಕ್ಕೂ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಪ್ರತಿ ವರ್ಷ ಈ ಕಾಫಿ ತೋಟಗಳಲ್ಲಿ ಮಾಡೋ ಹಾಗೆ, ಕಾಡಲ್ಲಿ ಮಾಡೋ ಹಾಗೆ ಬೆಂಕಿ ದಾರಿ ಮಾಡಿಸ್ತೀನಿ. ಅಷ್ಟು ಮಾಡ್ಕೊಂಡು ಮತ್ತು ವಾರಕ್ಕೊಂದು ಸರಿ ಡ್ರಿಪ್ ಇರಿಗೇಷನ್ ವ್ಯವಸ್ಥೆಯಲ್ಲಿ ನೀರು ಕೊಡ್ತೀನಿ. ಬ್ಯಾಂಬೂಸ ಬೊಲ್ಕೋವಾ ಟಿಶ್ಯೂ ಕಲ್ಚರ್. ಅದೇನಾಗಿದೆ ಅಂತಂದರೆ, ಇವತ್ತು ನೀರು ಹೊಡೆದ್ರೂ ಕೂಡ, ನಾನು ಅದು ಮೇಲ್ಗಡೆ ಸ್ಪ್ರಿಂಕ್ಲಿಂಗ್ ಹೊಡೆದ್ರೂ ಕೂಡ ಬೆಳಗ್ಗೆ 11 ಗಂಟೆವರೆಗೂ ಒಣಕೊಂಡ್ರೆ 11:30 ಬೆಂಕಿ ಕೊಟ್ಟರೆ ಬೆಂಕಿ ಹೇಳುತ್ತೆ. ಬೆಂಕಿ ಬಿದ್ದೇ ಬೀಳುತ್ತೆ. ಪ್ರತಿದಿನ ಅದ್ರದ್ದು ಎಲೆ ಬೀಳುತ್ತೆ. ಬಿದ್ರದ್ದು ಒಂದಿನ ಬೀಳಲ್ಲ. ಒಂದಿನ ಗುಡಿಸ್ಬಿಡ್ಬೋದು, ಕ್ಲೀನ್ ಮಾಡ್ಬೋದು ಅನ್ನೋಕ್ಕಾಗಲ್ಲ. ಈ ಬೇಸಿಗೆ ಶುರುವಾಯಿತು ಅಂತಂದರೆ ಜನವರಿಯಿಂದ ಹಿಡಿದು ಏಪ್ರಿಲ್ ಮೇವರೆಗೂ ಒಂದು 3 ತಿಂಗಳು ಸಂಪೂರ್ಣ ಎಲ್ಲೆಲ್ಲ ಉದುರೋಗುತ್ತೆ. ಪೀಕ್ ಸೀಸನ್ನಿಗೆ ಅದು ಎಲ್ಲೆಲ್ಲ ಉದುರು ಮುಗಿಯಕ್ಕೆ ಬಂದಿರೋ ಸೀಸನ್ನು. ಇಂಥ ಟೈಮಲ್ಲಿ ಅಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ಆಕಸ್ಮಿಕ ಬೆಂಕಿ, ಅದೇನು ಬಿದ್ದರೆ ಒತ್ತಿ ಬಿತ್ತೋ ಬೆಂಕಿ, ಇಲ್ಲ ನಮ್ಮಲ್ಲಿ ಹೈ ಟೆನ್ಷನ್ ಲೈನ್ಗಳು ಹೋಗಿದೆ, ಆ ಲೈನಿಂದ ಬೆಂಕಿ ಬಿತ್ತೋ ಭಗವಂತನಿಗೆ ಗೊತ್ತು. ಒಟ್ಟರೆ ಬೆಂಕಿ ಬಿದ್ದು ಅದನ್ನು ಆರ್ಸೋಕ್ಕಷ್ಟಲ್ಲಿ ಫೋನ್ ಮಾಡಿ ಫೈರ್ ಇಂಜಿನಿಯರ್ ಬರೋ ಹೊತ್ತಿಗೆ 7 ಎಕರೆ ಸುಟ್ಟೋಗಿದೆ. ಈ ವರ್ಷ ಮೊದಲನೇ ವರ್ಷ ನಾನು ಒಂದು 6,000 ಗಿಡ ಕಡ್ಡಿನ, ಯಾರೋ ರೈತರುಗಳು ಕೇಳಿದ್ರು ಟೊಮೊಟೊ ಕಡ್ಡಿ ನೆಡೋಕ್ಕೆ, ಇದು ಹೀರೆಕಾಯಿ ಅದೆಲ್ಲ ಬೆಳೆಯೋಕ್ಕೆ ಅಂತೇಳಿ ಒಂದು ಕಡ್ಡಿಗೆ 35 ರೂಪಾಯಿ ಹಂಗೆ ಮಾತಾಡಿ ನಾನು 11 ರೂಪಾಯಿ ಲೇಬರ್ಗಳಿಗೆ ಕೊಟ್ಟು 6,000 ಕಟ್ಸಾಕಿದ್ದೆ. ಅದು ಕೂಡ ಸುಟ್ಟು ಭಸ್ಮ ಆಗಿದೆ. ಆಮೇಲೆ ಆ 7 ಎಕರೆಯಲ್ಲಿ ನೀರಾವರಿ ವ್ಯವಸ್ಥೆಗೆ ಹನಿ ನೀರಾವರಿ ವ್ಯವಸ್ಥೆ ಮಾಡಿದ್ದೆ. ಹನಿ ನೀರಾವರಿ ವ್ಯವಸ್ಥೆ ಪೈಪ್ಲೈನ್ಗಳೆಲ್ಲವೂ ಸುಟ್ಟೋಗಿದೆ. ಮಧ್ಯದಲ್ಲಿ ದೊಡ್ಡ ಪೈಪ್ ಕೊಟ್ಟಿರ್ತೀವಿ, ಆಚೀಚೆ ಸಣ್ಣ ಲೈನ್ ಕೊಟ್ಟಿರ್ತೀವಿ, ಅವೆಲ್ಲವೂ ಸುಟ್ಟೋಗಿದೆ. ಫೈರ್ ಇಂಜಿನಿಯರಿಗೆ ಫೋನ್ ಮಾಡಿದೆ. ಅವ್ರು ಬಂದು ಉಳಿದಿದ್ದನ್ನು ಸ್ವಲ್ಪ ಹೋಗಿಸಿದ್ರು. ಅವ್ರಿಗೆ ವೆಹಿಕಲ್ ಬರೋಕ್ಕಾಗಲಿಲ್ಲ ಅಂದರೂ ಕೂಡ ಬಂದುಬಿಟ್ಟು ಬ್ಯಾಟ್ರಿಗಳು ತಂದು 5-6 ಜನ ಬಂದು ಒಂದು 2 ಎಕರೆ ಉರಿತಾ ಇದ್ದನ್ನು ಮತ್ತು ಇನ್ನೊಂದು ಮುಂದಕ್ಕೆ ಅಷ್ಟು ಬೆಂಕಿ ಬಿದ್ದು ಹೋಗ್ದಂಗೆ ಹೋಗಿಸಿ ಹೋದರು. ಅವ್ರದ್ದು ವರದಿನೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾನು ಒಂದು ಅರ್ಜಿ ಬರೆದಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು 4 ಫೋಟೋಸು ಕೂಡ ನಾನು ತಗೊಂಡು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು MP ಗಳು MLC ಅವರಿಗೆ ಕಳಿಸ್ಕೊಟ್ಟಿದ್ದೀನಿ. ಮತ್ತು ಅಲ್ಲಿಂದ ಬಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ವಿರೋಧ ಪಕ್ಷದ ನಾಯಕರಿಗೂ ಪೋಸ್ಟ್ ಮಾಡಿದ್ದೀನಿ. ನಾನು ಈ ಬಿದಿರು ಬ್ಯಾಂಬೂ ಮಿಷನಲ್ಲಿ ಫಸ್ಟು ಇದನ್ನು ಪ್ರಮೋಟ್ ಮಾಡಿದವರು ಯಾರು ಅಂತಂದರೆ ಕೇಂದ್ರ ಸರ್ಕಾರದವರು. ಅದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಕಳಿಸಿದ್ದೀನಿ. ನಮ್ಮ ರಾಜ್ಯಸಭಾ ಮೆಂಬರ್ ದೇವೇಗೌಡರಿಗೂ ಕೂಡ ಡೈಲಿ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಿದ್ದೀನಿ. ಯಾರಾದರೂ ಒಬ್ಬರು ನೊಂದಿರೋ ರೈತನ ನೆರವಿಗೆ ಬರ್ತಾರೆ ಅನ್ನೋ ಉದ್ದೇಶದಿಂದ ನಾನು ನಿಮ್ಮೆಲ್ಲ ಬಂದು ಇಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನೀವು ನನ್ನ ಕಷ್ಟನ ಆಲಿಸಿ ಇದನ್ನೊಂಚೂರು ಮೀಡಿಯಾಗಳಲ್ಲಿ ತೋರಿಸಿ ಇದನ್ನು ದಡಮುಟ್ಟ ಥರ ಮಾಡ್ತೀರಾ ಅಂತ ನಂಬ್ಕೊಂಡು ಇಲ್ಲಿ ಬಂದಿದ್ದೀನಿ. ನಮಸ್ತೆ. 7 ಎಕರೆ ಸುಟ್ಟೋದು. ಶೆಟ್ಟಿಹಳ್ಳಿ ಹತ್ರ ಕಲ್ಲಹಳ್ಳಿ. ನಾನು ಅದನ್ನು ಬೆಳೆಯೋಕ್ಕೆ ಒಂದು ಎಕರೆಗೆ 4 ಲಕ್ಷದಂತೆ ಖರ್ಚಾಗಿದೆ. ಬಟ್ ಬಿದಿರೇನಾಗುತ್ತೆ ಅಂದರೆ ಬಿದಿರು ಸಂಪೂರ್ಣ ಸತ್ತೋಗಲ್ಲ. ಒಂದು ವರ್ಷದ ಇಳುವರಿ ಕಡಿಮೆ ಆಗುತ್ತೆ. ಮುಂದಿನ ವರ್ಷ ಏನೀಗ ಹೊರಡಬೇಕಾಗಿತ್ತಲ್ಲ, ಈ ಸುಟ್ಟಿರೋದ್ರಿಂದ ಶೂಟ್ಸ್ ಕಡಿಮೆ ಆಗುತ್ತೆ. ಬಟ್ ನಾನೀಗ ಕಡ್ದು ಹಾಕಿದ್ನಲ್ಲ, ಅದ್ರದ್ದು 2 ಲಕ್ಷ ರೂಪಾಯಿ ಮೌಲ್ಯ, ಅದ್ರದ್ದು ಬಿದಿರು ಗಳಗಳದು ಪ್ಲಸ್ ಈ ಡ್ರಿಪ್ ಇರಿಗೇಷನ್ ಮಾಡಿದ್ನಲ್ಲ ಅದರದ್ದೇ ಮೌಲ್ಯ 2.5 ಲಕ್ಷ ರೂಪಾಯಿ 7 ಎಕರೆಗೆ. ಅದು ಸಂಪೂರ್ಣ ಸುಟ್ಟು ನಾಶ ಆಗಿದೆ. ಪರಿಹಾರ ನನಗೆ ಶುಕ್ರವಾರ ಬೆಂಕಿ ಬಿದ್ದಿರೋದು. ನನಗೆ ಮಂಗಳವಾರ ಫೈರ್ ಇಂಜಿನ್ ಅವರು ಇದು ಕೊಟ್ಟಿದ್ದಾರೆ. ನಾನು ಇಲ್ಲಿಗೆ ಬರೋಕ್ಕೆ ಇವತ್ತು ಇಷ್ಟು ದಿನ ಆಗಿದೆ. ಮೊನ್ನೆ ಬುಧವಾರ ಎಲ್ಲರಿಗೂ ಪೋಸ್ಟ್ ಮಾಡಿದ್ದೀನಿ. ನಿನ್ನೆ ಬಂದಿದ್ದೆ, ತಡವಾಗಿ ಬಂದೆ ಅಂತೇಳಿ ಇವತ್ತು ಬನ್ನಿ ಅಂತಂದರು. ಇವತ್ತು ಬಂದು ಇಲ್ಲಿ ಮುಂದೆ ಮಾತಾಡ್ತಾಯಿದ್ದೀನಿ. ಇದು ಸಂಪೂರ್ಣ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಾನು ತಂದಿರೋ ಬಿಲ್ಗಳೆಲ್ಲ ಇದೆ. 13,400 ಗಿಡಕ್ಕೂ ನಂದನಂ ನರ್ಸರಿ ಅವರಿಂದ 8,400 ಗಿಡಗಳನ್ನ ತಂದಿದ್ದೀನಿ 2021ರಲ್ಲಿ. 2022ರಲ್ಲಿ ಜೆನ್ವಿನ್ ಬಯೋಟೆಕ್ ಕಂಪನಿ ಅಂತೇಳಿ ಹೊಸೂರಲ್ಲಿ ಪ್ಲಾಂಟ್ ಇದೆ. ನಾನು ಅಲ್ಲೇ ಹೋಗಿ 5,000 ಗಿಡ ತಂದಿದ್ದೀನಿ. 13,400 ಗಿಡ ಹಾಕಿದ್ದೀನಿ. 13,400 ಗಿಡಕ್ಕೆ ನನಗೆ 8,000 ಗಿಡಕ್ಕೆ ಸರ್ಕಾರದ ಪ್ರೋತ್ಸಾಹಧನವೂ ಕೂಡ ಸಿಕ್ಕಿದೆ. ಇನ್ನು ಉಳಿದಿದ್ದು 5,000ಕ್ಕೆ ಸಿಕ್ಕಲಿಲ್ಲ. ಅದಕ್ಕೂ ಭಾಳ ಅರ್ಜಿಗಳು ಬರೆದು ಎಲ್ಲ ಓಡಾಟ ಮಾಡಿದೆ. ಅದೇನು ತಲೆ ಹತ್ತಲಿಲ್ಲ. ಅದು ಸುಮ್ಮನೆ